ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮಲೆ ಕಣಿವೆಗಳ ಬೆರಗು, ಮಲೆ ಕಣಿವೆಗಳ ಬೆರಗು, ಪ್ರಕೃತಿ ಕೋಪದ ಗುಡುಗು, ಪ್ರಕೃತಿ ಕೋಪದ ಗುಡುಗು, ಕೆಳೆಯೊಲವು ನಲ್ಲೆಯ, ಕೆಳೆಯೊಲವು ನಲ್ಲೆಯ, ವಿಯೋಗವಿಂತಹವು, ವಿಯೋಗವಿಂತಹವು, ನಿಲ್ಲಿಸಿ ಮನದೋಟವನು, ನಿಲ್ಲಿಸಿ ಮನದೋಟವನು, ಮೂಕಗೊಳಿಪುವುವೆನ್ನನ್, ಮೂಕಗೊಳಿಪುವುವೆನ್ನನ್, ಒಳದನಿಯ ಒಳದನಿಯದ್ ಒಂದರಿಂ ಮಂಕುತಿಮ್ಮ. ಒಂದರಿಂ ಮಂಕುತಿಮ್ಮ. ಸೊ ನಾವು ಆಚೆ ಈಚೆ ನೋಡೋಂಥ ಕೇಳೋಂಥ ವಸ್ತುಗಳಿಂದ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಅನುಭವವಾಗಿ ಆಲೋಚನೆಗಳು ಸ್ಫುರಿಸುತ್ತವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಅನುಭವಗಳು ನಮಗೆ ಬರಬೇಕಾದ್ರೆ ಬೇರೆ ಬೇರೆ ಆಯಾಮಗಳಿಂದ ನಮ್ಮ ಇಂದ್ರಿಯಗಳ ಮೂಲಕ ನಮ್ಮ ಮನಸ್ಸಿಗೆ ಅವು ನಾಟ್ತಾ ಇವೆ. ಕೆಲವೊಂದು ರೀತಿಯ ಅನುಭವಗಳು ಕೆಲವೊಂದು ರೀತಿಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಫುರಿಸೋ ರೀತಿಯಲ್ಲಿ ಮಾಡ್ತವೆ. ಒಂದು ನಮಗೆ ಆಗುವಂಥದ್ದು, ಅಬ್ಬಾ ಎಂಥ ಅದ್ಭುತವಾದಂಥದ್ದಪ್ಪ ಇದು ಅನ್ನೋಂಥ ಬೆರಗು, ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಾಗ ಹೆಚ್ಚಿನ ಸರ್ತಿ ಅದು ಸಂತೋಷದ ಆಶ್ಚರ್ಯ, ಸರ್ಪ್ರೈಸ್, ಪ್ಲೆಸೆಂಟ್ ಸರ್ಪ್ರೈಸ್ ಅಂತೀವಿ. ಸಂತೋಷ ಆಗ್ತಾ ಇದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ. ಆಗುಂಬೆಯ ಅಸ್ತಮಯವನ್ನು ನಾವು ನೋಡಿದ್ವಿ. ಹಾಗೆ ನಮ್ಮ HD ಕೋಟೆ ವನಸಿರಿಯ ನಾಡು. ಎಲ್ಲ ಒಣಗೋಗಿದ್ದಂತಹ ಬೇಸಿಗೆ ಕಾಲದ ಕಾಡು ಇದ್ದಕ್ಕಿದ್ದಂತೆ ಹಸಿರಿನ ಸ್ಫೋಟವಾಗುತ್ತೆ, ಸುಂದರವಾದಂಥ ವನವಾಗುತ್ತೆ. ಅದನ್ನು ನೋಡಿದಾಗ ನಮಗನ್ಸುತ್ತೆ, ಬಾ ಎಂಥ ಸುಂದರವಾಗಿದೆಯಪ್ಪ, ಎಷ್ಟು ಚೆನ್ನಾಗಿದೆ. ನಮ್ಮ ಕೋಟೆ ತಾಲೂಕಿನಲ್ಲಿ ಮೇಲಿಂದ ಕಾಡನ್ನು ನೋಡಿದಾಗ ಅಲ್ಲೆಲ್ಲೋ ಒಂದು ಮುತ್ತುಗದ ಮರ, ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಹೇಳ್ತೀವಿ ನಾವು. ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದರ ಹೂವುಗಳು ಆ ರೀತಿಯ ಒಂದು ಆರೆಂಜ್ ಕಲರ್ ಇರುತ್ತೆ, ಒಂದು ರೀತಿಯ ಕೆಂಪು ಬಣ್ಣ, ಬೆಂಕಿ ಏನೋ ಅನ್ನೋ ರೀತಿಯ ಒಂದು ಆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಸಂಪೂರ್ಣ ಹಸಿರು, ಅಲ್ಲಲ್ಲಿ ಒಂದೊಂದು ಈ ರೀತಿಯ ಮುತ್ತುಗ ಮರ ಕೆಂಪು ಹೂವನ್ನು ಬಿಟ್ಟಿದೆ. ಅದು ನೋಡಿದಾಗ ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನಿಸುತ್ತೆ. ಬೆರಗು, ಬರೀ ಬೆರಗೇನಾ ಅಂತಂದರೆ ಬೇರೊಂದು ಅನುಭವ ನಮಗೆ ಬೇರೆ ರೀತಿಯ ಅನುಭವ ಕೊಡುತ್ತಂತೆ. ಬೇಸಿಗೆ ಕಳೆದು ಮಳೆಗಾಲದಲ್ಲೇ ಈ ಹಸಿರಿನ ಸ್ಫೋಟ ಆಗ್ತಾ ಇರೋದು. ಆದರೆ ಮಳೆಯ ಜೊತೆ ಬರೋವಂಥದ್ದು ಗುಡುಗು ಮಿಂಚುಗಳು. ಆ ಗುಡುಗು ಮಿಂಚುಗಳು, ಸಿಡಿಲುಗಳು ಬರ್ತಾ ಇದ್ದಂಗೆ ನಮ್ಮ ಮನಸ್ಸಿನಲ್ಲಿ ಭಯ ಶುರುವಾಗುತ್ತೆ. ನಮ್ಗನ್ಸುತ್ತೆ, ಪ್ರಕೃತಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯೇನೋ, ಅದಕ್ಕೆ ಈ ಥರ ಗುಡುಗು ಬರ್ತಾ ಇದೆಯೇನೋ. ಇದುವರೆಗೂ ಇದ್ದಂಥ ಬೆರಗು ಇವಾಗ ಗುಡುಗನ್ನು ಕೇಳ್ತಾ ಇದ್ದಂತೆ ಭಯಕ್ಕೆ ಜಾಗ ಮಾಡಿಬಿಡ್ತು, ಭಯ ಬಂದ್ಬಿಡುತ್ತಲ್ಲಿ. ಸೊ ದ್ವಂದ್ವಗಳು ನಮ್ಮ ಮನಸ್ಸೇ. ಆದರೆ ಒಂದು ವಸ್ತುವನ್ನು ನೋಡಿದಾಗ ಬೆರಗಿನಿಂದ ಸಂತೋಷ ಪಡುತ್ತೆ, ಇನ್ನೊಂದು ವಸ್ತುವನ್ನು ನೋಡಿದಾಗ ಭಯದಿಂದ ಸಂಕುಚಿತವಾಗುತ್ತೆ. ಹಾಗೆಯೇ ಕೆಳೆಯ ಒಲವು, ನಮ್ಮ ಸ್ನೇಹಿತರ ಜೊತೆ ನಾವು ಪ್ರೀತಿಯಿಂದ ಮಾತಾಡ್ತಾ ಇರುವಾಗ, ಸಮಯವನ್ನು ಕಳೀತಿರುವಾಗ ಸಂತೋಷದಿಂದ ಇರ್ತೀವಿ. ಆದರೆ ನಲ್ಲೆಯ ವಿಯೋಗ, ಗಂಡ ಹೆಂಡತಿ ಸಂತೋಷವಾಗಿ ಮಾತಾಡ್ಕೊಳ್ತಾ ಇದ್ರು, ದಿನ ಕಳೀತಾ ಇದ್ರು. ಯಾವುದೋ ಒಂದು ಕಾರಣದಿಂದ ಹೆಂಡತಿ ತವ್ರ ಮನೆಗೆ ಹೊಟ್ಟೋದ್ಲು. ಈ ಗಂಡನಿಗೆ ಒಂದು ರೀತಿಯಲ್ಲಿ ಅಯ್ಯೋ ಹೆಂಡತಿ ಇಲ್ವಲ್ಲ ಅಂತ ವಿಯೋಗ, ದುಃಖ. ಅದೇ ವ್ಯಕ್ತಿಗೆ ಸಂತೋಷವೂ ಕೂಡ ಆಗುತ್ತೆ, ಮತ್ತು ಒಂದು ರೀತಿಯಲ್ಲಿ ದುಃಖವೂ ಕೂಡ ಆಗ್ತಾ ಇರುತ್ತೆ. ಈ ರೀತಿಯ ಅನುಭವಗಳು ನಮಗೆ ಆಗ್ತಾ ಇರುವಾಗ ಅದು ಬೆರಗಿಂದಾಗಲಿ, ಭಯದ್ದಾಗಲಿ, ಪ್ರೀತಿದಾಗಲಿ, ವಿಯೋಗದ್ದಾಗಲಿ ನಮ್ಮ ಮನಸ್ಸನ್ನು ಆ ಭಾವನೆಗಳು ಹಿಡಿದು ನಿಲ್ಲಿಸ್ತವಂತೆ.
ಬೇರೆ ಎಲ್ಲೋ ಯಾವುದೋ ವಿಚಾರದಲ್ಲಿ ನಾವು ಮುಳುಗೋಗೋಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗಲ್ಲ. ಒಳ ದನಿ ನಮಗೆ ಹೇಳ್ತಾ ಇದೆ, ಬೇರೆದನ್ನೆಲ್ಲ ಬಿಟ್ಬಿಡು, ಇದ್ರ ಬಗ್ಗೆ ಯೋಚನೆ ಮಾಡಪ್ಪ, ಎಷ್ಟು ಸುಂದರವಾಗಿದೆ ಆ ದೃಶ್ಯ, ಅದು ನೋಡು, ಪ್ರಕೃತಿ ಕೋಪ ಮಾಡ್ಕೊಂಬಿಟ್ಟಿದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಈಗ ನಿನ್ನ ಫ್ರೆಂಡ್ಸ್ ಜೊತೆ ಸಂತೋಷವಾಗಿದೆಯಲ್ವಾ, ಫ್ರೆಂಡ್ಸ್ ಜೊತೆನೇ ಸಂತೋಷದಿಂದ ಇರು ಅಂತ ಬೇರೆ ಎಲ್ಲೂ ಮನಸ್ಸನ್ನು ಹೊಯ್ದಾಡಕ್ಕೆ ಬಿಡದಂತೆ ಮೂಕಗೊಳಿಸುತ್ತಾ ಇವೆ. ಬೇರೆದನ್ನೆಲ್ಲ ನೀನು ಸುಮ್ಮನಿರೋ, ಈ ಕ್ಷಣವನ್ನು ನಾವು ಅನುಭವಿಸೋಣ ಅಂಥೇಳಿ ನಮ್ಮ ಮನಸ್ಸನ್ನು ಈ ಕಡೆಗೆ ಕರ್ಕೊಂಡು ಬಂದು ನಿಲ್ಲಿಸುತ್ತಂತೆ. ಯಾಕೆ? ಈ ಅನುಭವದಲ್ಲಿ ನನಗೆ ಒಂದು ವಿಶೇಷತೆಯ ಅವಕಾಶ ಇದೆ. ಆ ವಿಶೇಷ ಅವಕಾಶವನ್ನು ನಾನು ಬಳಸ್ಕೊಂಡ್ರೆ ಈಗ ಬಹುಶಃ ನನಗೆ ಪರಸತ್ವವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಬಹುದು. ಸೊ ಈ ಅವಕಾಶವನ್ನು ಬಿಡದೆ, ಬೇರೆ ಎಲ್ಲೂ ಹೋಗದೆ ತಟಸ್ಥವಾಗಿ ಇಲ್ಲೇ ಇರು, ಈ ಅನುಭವವನ್ನು ಸಂಪೂರ್ಣವಾಗಿ ಹೀರ್ಕೋ. ಸೊ ಆ ರೀತಿಯಲ್ಲಿ ಹೀರ್ಕೊಳ್ತಾ ಇರುವಾಗ ನಮಗೆ ಒಂದು ರೀತಿಯ ವಿಶೇಷತೆ ಅನುಭವವಾಗುತ್ತೆ. ಆ ಅನುಭವ ನಮ್ಮನ್ನು ಒಂದು ಮಟ್ಟದ ಅಸ್ತಿತ್ವದಿಂದ ಮೇಲಿನ ಮಟ್ಟದ ಅಸ್ತಿತ್ವಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಥರದ ಅನುಭವಗಳ ಇನ್ನೊಂದು ವಿಶೇಷತೆ ಏನಂತಂದರೆ, ಆ ಕ್ಷಣಕ್ಕೆ ಮಾತ್ರ ಅವು ಸೀಮಿತವಾಗಿರಲ್ಲ. ಎಷ್ಟೋ ಸರ್ತಿ ಬಹಳ ಸುಂದರವಾದಂಥ ವಸ್ತುಗಳನ್ನು ನೋಡಿದಾಗ ನಮಗಾದ ಅನುಭವ, ಸುಂದರವಾದ ಗಾನವನ್ನು ಕೇಳಿದಾಗ ನಮಗಾಗೋ ಅನುಭವ, ಅಥವಾ ಸ್ನೇಹಿತರ ಜೊತೆ ಬಹಳ ಆಪ್ಯಾಯಮಾನವಾಗಿ ಕಳೆದಂಥ ಕ್ಷಣಗಳು, ಅವು ಆ ಕ್ಷಣಕ್ಕೆ ನಮಗೆ ಸಂತೋಷವನ್ನು ಕೊಟ್ಟಿದ್ದಲ್ಲದೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದುಬಿಟ್ಟಿರ್ತವೆ. ಅವು ಮುಂದೆ ಒಂದು ದಿನ ಕೂಡ ಯಾವ ಮಾತುಗಳನ್ನು ನಾವು ಪರಸ್ಪರ ಆಡಿದ್ವಿ ಅನ್ನೋದು ಮರ್ತೋದ್ರೂ ಕೂಡ ಸ್ನೇಹಿತರ ಜೊತೆಗಿದ್ದಂಥ ಆ ಕ್ಷಣ ನಾನು ಬಹಳ ಸಂತೋಷವಾಗಿದ್ದೆ ಅನ್ನೋದನ್ನು ನಾವು ಮರೆಯಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಸೊ ಆ ಅನುಭವದ ಸಾರ ನಮ್ಮ ಮನಸ್ಸಿನಲ್ಲಿ ಉಳಿತಾ ಇದ್ದಷ್ಟು ನಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ, ತಿಳಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಸಕಾರಾತ್ಮಕವಾದಂಥದ್ದನ್ನು ನಾವು ಹೀರ್ಕೊಂಡು, ಸಕಾರಾತ್ಮಕವಾದಂಥದ್ದನ್ನು ಉಳಿಸ್ಕೊಂಡು, ಗೌಣವಾಗಿದ್ದನ್ನೆಲ್ಲ ಬಿಡ್ತಾ ಬಂದಾಗ ಆ ಅನುಭವಗಳ ಸಾರ ನಮ್ಮನ್ನು ಮೇಲಿನ ಸ್ತರಕ್ಕೆ ತೊಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.